ಇದ್ದೀರಾ ನೀವು? ನಾವು ಈ ಗಂಡ್ ಗಂಡು ಅಂತಂದ್ರೆ ಇಬ್ರು ಒಬ್ಬರನ್ನೇ ಕರ್ಕೊಂಬರ್ತಾರೆ, ಇಬ್ರು ಮೂವರು ಬಂದಿರ್ತಾರೆ. ನಿಮ್ ಮನೆಗ್ ಬಂದಿರೋರು ಒಬ್ರಾಗಿರ್ತಾರೆ, ಯಾರೋ ಒಬ್ರು. ಅವ್ರು ಫಸ್ಟ್ ಟೈಮೇ ಬಂದಿರ್ಬೋದು. ಅಲ್ಲ ಗಂಡವ್ರು ಬಂದು ನಿಮ್ಗೆ ಉಪ್ಪಿಟ್ಟು ಕೆಲ್ಸ ಬಸ್ ಮಾಡ್ರಿ ಅಂತ ಹೇಳಿದ್ರೇನ್ರಿ? ಅಲ್ಲ ಬಂದವ್ರಿಗೆ ಹಂಗೆ ಕಳ್ಸೋದ? ಏನು ಮಾನ ಮರ್ಯಾದೆ ಇಲ್ವಾ? ಎಲ್ಲ ನಿಮ್ ತರನೇ ಇರ್ತಾರ? ಮತ್ತೆ ಒಂದ್ ನಿಮಿಷ ಇಲ್ರಿ, ಹೇಳತಕ್ಕನ ಯಾವ ಊರು ಅಂತ ಹೇಳ್ರಿ ಫಸ್ಟ್. ನಾವ್ ಹೇಳ್ತೀವಿ, ನಮ್ಗೀಗ ಅದೆಲ್ಲ ಬೇಕಾಗಿಲ್ಲ. ನಿಮ್ಗೆ ನಂಬರ್ ಯಾರು ಕೊಟ್ಟಿದ್ದ ಫಸ್ಟ್ ಹೇಳ್ರಿ. ಬದ್ನೇಕಾಯಿ ನಿಮ್ದು ನಮ್ಗೇನು ಬೇಕಾಗಿಲ್ಲ. ನೀವಿದ್ರೆ ಕುದುರೆ ಜುಟ್ಟು ಕತ್ತೆ ಬಾಲ ಇಷ್ಟು ತಗೊಂಡೋಗ್ ನಾನು ರೆಕಾರ್ಡ್ ಮಾಡ್ಕೊಂಡಿದೀನಿ. ತಗೊಂಡೋಗ್ ಸ್ಟೇಷನ್ ಕೊಟ್ಟು ನೋಡ್ತಾ ಇರಿ, ಇದೇ ಮಾತಾಡ್ತಾ ಇರ್ರಿ. ನಮಸ್ಕಾರಗಳು ಎಲ್ಲರಿಗೂ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸಕ್ಕದಾಗಿರೋ ಇವತ್ತಿನ ಎಪಿಸೋಡಲ್ಲಿ ನನಗೆ ರಮೇಶ್ ಅನ್ನೋರು ಮೆಸೇಜ್ ಮಾಡಿದ್ರು ತುಮಕೂರಿಂದ. ಸವಿತಾ ಅನ್ನೋರು ನಮ್ಮ ವೈಫು ಸಿಕ್ಕಾಪಟ್ಟೆ ಮಾತಾಡ್ತಾರೆ, ಒಂದು ಮಣ ಮಾತಾಡ್ತಾರೆ, ಹೆಂಗಾದ್ರೂ ಮಾಡಿ ಇವ್ರಿಗೆ ಟ್ರ್ಯಾಪ್ ಮಾಡಿ ಅಂತ ಮೆಸೇಜ್ ಕಳಿಸಿದ್ದಾರೆ. ಇವರು ಅಲ್ಲಿ ಇಲ್ಲಿ ಅವಾಗ ಗಂಡು ಹೆಣ್ಣು ತೋರಿಸ್ತಾ ಇರ್ತಾರಂತೆ. ಬನ್ನಿ ಇದೀಗ ನಾವು ಕಾಲ್ ಮಾಡುವ ಸವಿತಾ ಅವರಿಗೆ. ಹಲೋ ಹಲೋ ಯಾರು? ಮೇಡಮ್, ನಾನಿಲ್ಲಿ ಪಾಂಡು ಅಂದ್ಬಿಟ್ಟು ಮಾತಾಡ್ತಾ ಇರೋದು. ರಮೇಶ್ ಅಪ್ಪ ಅವ್ರು ಇಲ್ವಾ? ರಮೇಶ್? ಹಾಂ, ಯಾರು ನೀವು? ನಾನು ಅವ್ರ ಫ್ರೆಂಡು ಪಾಂಡು ಅಂತ ಅಂದ್ಬಿಟ್ಟು. ಹಾಂ, ಎಲ್ಲಿ ಅವರು? ಅವ್ರು ಕೆಲ್ಸಕ್ಕೆ ಹೋಗೋರೆ. ಎಷ್ಟೊತ್ತು ಬರೋದವರು? ಅವ್ರ ಟೈಮಿಂಗ್ಸ್ ಇಲ್ಲ. ನೀವು ಎಲ್ಲಿಂದ ಫೋನ್ ಮಾಡ್ತಾ ಇರೋದು? ಪಾಂಡು ಅನ್ನೋರು. ಎಷ್ಟೊತ್ತು ಬರ್ತಾರೆ? ಟೈಮ್ ಇಲ್ಲ ಅಂದರೆ ಏನು ಕೆಲಸ ಮಾಡೋದವರು? ವರ್ಕ್ಶಾಪ್ ನಮ್ಮದು. ಎಲ್ಲಾನು ಹೇಳ್ತೀನಿ. ನಿಮ್ಮ ಯಜಮಾನ್ರು ಏನು ಹೇಳಿಲ್ವ ನನ್ನ ಬಗ್ಗೆ? ಇಲ್ಲ, ನೀವು ಯಾರು ಅಂತಾನೆ ನಮಗೆ ಗೊತ್ತಿಲ್ಲ. ಯಾರು ನೀವು? ನಾನು ಪಾಂಡು ಅಂತ ಅಂದ್ಬಿಟ್ಟು ಲಾಸ್ಟ್ ವೀಕಲ್ಲಿ ನಮ್ಮ ಹುಡುಗಿಗೆ ಯಾವುದೋ ಹುಡುಗನ ತೋರಿಸಿದ್ರು. ಹೌದು. ಇವಾಗ ಏನಾಯಿತು ಎತ್ತು ಅಂತ ಏನು ಹೇಳಿಲ್ಲ. ಬಂದರು, ಕಾಫಿ ಟೀ ಕುಡ್ಕೊಂಡ್ರು, ಉಪ್ಪಿಟ್ಟು ತಿನ್ಕೊಂಡ್ರು, ಹೋದ್ರು. ಅದಾದಮೇಲೆ ಫೋನು ಇಲ್ಲ, ಮೆಸೇಜು ಇಲ್ಲ. ಯಾವ ಊರಿಗೆ ಬಂದಿದ್ದು ನೋಡಕ್ಕೆ ಅವರು ಅಂತ ಕೇಳಿದ್ದು. ಅವತ್ತೊಂದು 2 ಊರಿಗೆ ಹೋಗಿದ್ದು, ಅದಕ್ಕೆ. 2-3 ನಮ್ಮ ತವ ಬಂದು ಇದೇ ಫಸ್ಟ್ ಮನೆ, ಇನ್ನೆಲ್ಲಿಗೂ ಹೋಗಿಲ್ಲ, ಇನ್ನೆಲ್ಲಿಗೂ ಹೋಗೋದಿಲ್ಲ, ಇದು ನೋಡ್ಕೊಂಡು ಊರಿಗೆ ಹೊಟ್ಟೋಗ್ಬಿಡ್ತೀವಿ, ಏನೋ ಅರ್ಜೆಂಟ್ ಕೆಲಸ ಐತೆ ಅಂತ ನಮ್ಮ ಹತ್ರ ಹೇಳ್ಬಿಟ್ಟು 2-3 ಊರಿಗೆ ಹೋಗಿದ್ರು ಅಂತಿದ್ದೀರಿ ನೀವು? ಏನು ಅವತ್ತೇ ಹೋಗ್ತಾರೆ. ನಮ್ಮ ರಿಲೇಷನ್ ಅವ್ರ ಮನೆಗೆ ಹೋಗಿರ್ತಾರಪ್ಪ. ಏನೋ ಫಂಕ್ಷನ್ಗಳು ಇರ್ತವೆ, ಹೋಗಿರ್ತಾರೆ. ನೋಡಕ್ಕೆ ಹೋಗಿರ್ತಾರೆ. ನಾವೇನು ಕೇಳಕ್ ಹೋಗಿಲ್ಲ ನಮ್ಮನ್ನ ಕರ್ಕೊಂಬರೋದಕ್ಕೆ. ಅಲ್ಲಪ್ಪ, ಇವಾಗದೇ ನೀವು ಊಟ ತಿನ್ನೋ ಬೈಲಿ 2-3 ಊರಿಗೆ ಹೋಗಿದ್ರು. ಯಾವ ಊರಿನವ್ರು ಹೇಳಿ ಅಂತ ಕೇಳ್ತಿದ್ದೀರಲ್ಲ? ಅಲ್ಲೇ ರೀ, ಇವಾಗ ಏನ್ರಿ ನೀವು ಯಾವ ಊರು ಅಂತ ಹೇಳ್ರಿ ಫಸ್ಟ್. ನೀವು ಆದ್ಮೇಲೆ ಹೇಳ್ತೀವಿ ನಾವು ಹುಟ್ಟಿ ಬೆಳೆದಿದ್ದಲ್ಲ ಹಾಸನ. ನಮ್ಗದೆಲ್ಲ ಬೇಕಾಗಿಲ್ಲ ರೀ. ಮತ್ತೆ ಯಾಕ್ರಿ ಕೇಳ್ತೀರಾ? ನಿಮ್ಗೆ ತಲೆಗಿಲೆ ಕೆಟ್ಟೋಗೈತಾ? ಏನಾಗೈತೆ ನಿಮ್ಗೆ? ಏನಾದ್ರು ಲೂಜಾ? ಇದ್ದೀರಾ ನೀವು? ನಾವು ಈ ಗಂಡು ಅಂತಂದ್ರೆ ಇಬ್ರು ಒಬ್ಬರನ್ನೇ ಕರ್ಕೊಂಬರ್ತಾರೆ, ಇಬ್ರು ಮೂವರು ಬಂದಿರ್ತಾರೆ. ನಿಮ್ ಮನೆಗ್ ಬಂದಿರೋರು ಒಬ್ರಾಗಿರ್ತಾರೆ, ಯಾರೋ ಒಬ್ರು. ಅವ್ರು ಫಸ್ಟ್ ಟೈಮೇ ಬಂದಿರ್ಬೋದು. ಅದಕ್ಕೆ ಹೇಳ್ರಿ ನಿಮ್ ಊರು ಅಂತ ಅಂದ್ರೆ ನೀವು ಹಾಸನ ಬೆಳ್ದಿರೋದು ಅಂತ ಹೇಳ್ತೀರಿ. ನೀವು ಎಲ್ಲಿರೋದು ಅಂತ ಫಸ್ಟ್ ಹೇಳ್ರಿ ನೀವು. ಅಯ್ಯ, ಇವಮ್ಮ ಯಾಕೆ ಹಿಂಗಾಡ್ತಾವಳೆ? ಅಲ್ಲ ಬಂದವ್ರಿಗೆಲ್ಲ ಉಪ್ಪಿಟ್ಟು ಕೇಸರಿ ಬಾತ್ ಕೊಟ್ಬಿಟ್ಟು ಕಳ್ಸೋದೇನ ನಮ್ಮ ಕೆಲಸ? ನಮ್ಗೇನು ಮಾಡೋ ಕೆಲಸ ಇಲ್ವಾ ಹಂಗಾರೆ? ಇದೇ ಹಿಂಗೆ ಮಾತಾಡ್ತಿರಲ್ಲ ನೀವು? ಹೆಣ್ಣಿಗೆ ಮನೆಗೆ 1000 ಜನ ಬರ್ತಾರೆ ಗಂಡು ನೋಡಕ್ಕೆ, ಹೆಣ್ಣು ನೋಡಕ್ಕೆ. ನೀವೇನ್ ಇಷ್ಟೊಂದು ಇದನ್ನ ಮಾತಾಡ್ತಾ ಇದ್ದೀರಾ? ಯಾರೋ ಬರಕ್ ಹೇಳಿರ್ತಾರೆ, ಅದಕ್ಕೆ ಬಂದಿರ್ತಾರೆ ಕರ್ಕೊಂಡು. ಇದೇ ನೀವಮ್ಮ? ಅಲ್ಲ ಗಂಡವ್ರು ಬಂದು ನಿಮ್ಗೆ ಉಪ್ಪಿಟ್ಟು ಕೆಲ್ಸ ಬಸ್ ಮಾಡ್ರಿ ಅಂತ ಹೇಳಿದ್ರೇನ್ರಿ? ಅಲ್ಲ ಬಂದವ್ರಿಗೆ ಹಂಗೆ ಕಳ್ಸೋದ? ಏನು ಮಾನ ಮರ್ಯಾದೆ ಇಲ್ವಾ? ಎಲ್ಲ ನಿಮ್ ತರನೇ ಇರ್ತಾರ? ಮತ್ತೆ ಒಂದ್ ನಿಮಿಷ ಇಲ್ರಿ, ಹೇಳತಕ್ಕನ ಯಾವ ಊರು ಅಂತ ಹೇಳ್ರಿ ಫಸ್ಟ್. ನಾವ್ ಹೇಳ್ತೀವಿ. ಏಯ್, ಬಾಯ್ ಮುಚ್ಕೊಂಡಿರಮ್ಮ. ನೀನ್ ಹೇಳೋದ ಏನಮ್ಮ? ನಾನು ಕೇಳಿ ನಾನು ಏನಂತ ಮಾತಾಡ್ತಾ ಇದೀಯ ನೀನು? ಏನ್ ಮಾತಾಡ್ತಾ ಇದೀಯ ನೀನು? ಎಷ್ಟ್ ಚೆನ್ನಾಗಿ ಹೆಣ್ಗಳು ತೋರಿಸಿದ್ಯಾ ಮತ್ತೆ ನೀನು? ಎಷ್ಟು ಜನಕ್ಕೆ ಹೆಣ್ ತೋರಿಸಿದ್ಯಾ ನೀನು? ಈ ತರ ಊರ ಹೆಸರು ಹೇಳು ಅಂತಂದ್ರೆ ಹೇಳ್ತಾ ಇಲ್ಲ ನೀನು. ಎಲ್ಲ ಏನಂತ ಮಾತಾಡ್ತಾ ಇದೀಯ ನೀನು? ಏನ್ ಕೇಳಿಸ್ಕೊತಾ ಇದೀರ? ಅದನ್ನೇ ಮಾತಾಡ್ತಾ ಇರೋದು ನಾನು. ನಾವ್ ಕೇಳಿಸ್ಕೊಂತ ಇರೋದೇ ನಾನು ಹೇಳ್ತಾ ಇರೋದು. ಫಸ್ಟ್ ಹೇಳ್ರಿ, ನಾನು ಕೇಳ್ರಿ, ನಿಮ್ ಊರ ಹೆಸರು ಹೇಳ್ರಿ. ಏನ್ ಹೇಳ್ಬೇಕು? ಎಲ್ಲ ಡೀಟೇಲ್ಸ್ ತಗೊಂಡು ನಮ್ನ ಏನ್ ಮಾಡ್ಬೇಕು ಅಂತಿದ್ರ ನೀವೆಲ್ಲ? ನಾವೇನ್ ಹೋಗ್ಬೇಕಂತೀವ? ನೀನ್ ಏನಂತ ಮಾತಾಡ್ತಾ ಇದ್ದೀವಿ? ತಗೊಂಡೋಗ್ ಇದನ್ನ ಮಾಡ್ಕೊಂಡು ಹೇಳ್ತೀನಿ, ನೋಡ್ತಾ ಇರಿ. ಇವಾಗ ಹೇಳ್ರಿ, ಅದೇನು ಫಸ್ಟ್ ನಿಮ್ ಊರ ಹೆಸರು ಹೇಳ್ರಿ ಫಸ್ಟ್. ಏನ್ ಇದನ್ ಮಾಡ್ಕೊಂಡು ಏನ್ ಅದನ್ ಮಾಡೋದ್ ನೀವು? ಮತ್ತೆ ನಮ್ ಪರ್ಸನಲ್ ಎಲ್ಲ ನಿಮ್ಗೆ ಹೇಳ್ಬೇಕಾ? ಅಮ್ಮ, ಇದಕ್ಕೆ ನೀವ್ ಏನಾರು 7 ಅಡಿ ಯಾವ ನೋಡಿದ್ರಲ್ಲ ಎಲ್ಲಾರು? ಯಾರಿಗೆ ಯಾರು ಮಾತಾಡ್ತಾ ಇದ್ದೀರಾ ನೀವು? ಸರಿ, ನೀವ್ ಯಾಕೆ ಹಿಂಗ್ ಕರೆಂಟ್ ಹೊಡೆದವ್ರಂಗ ಆಡ್ತಾ ಇದೀರಾ? ಏನಾಯ್ತು ಇದ್ದಕ್ಕಿದ್ದಂಗೆ? ನೀವ್ ಹೇಳೋ ಮಾತು ಹೇಳ್ತಾ ಇರೋದು. ನಾನು ಒಂದೇ ಕ್ವಶನ್ ಕೇಳ್ತಾ ಇರೋದು, ನಿಮ್ ಊರ ಹೆಸರು ಏನು ಅಂತ. ನೀನ್ ಆನ್ಸರ್ ಹೇಳ್ದ ನೀನು? ನೀನು ತಾನು ಅಂತ ಈಗ ಉದ್ದ ಆದ್ರೆ ಮಾತ್ರ ನನ್ ಬಾಯಲ್ಲಿ ಬರೋ ಮಾತುಗಳಿಗೆ ಅಲ್ಲಿ. ಸಾರಿ, ನಾನು ನೀನೊಂದಿ ತಪ್ಪಾಯ್ತು. ನೀವೇನ್ರಿ ಫಸ್ಟ್ ಗಂಡಸ್ರಿಗೆ ಏನ್ ರೆಸ್ಪೆಕ್ಟ್ ಇಲ್ವಾ? ಏನ್ ನೀನು ತಾನು ಅಂದ್ರೆ? ನಮ್ಗೀಗ ಅದೆಲ್ಲ ಬೇಕಾಗಿಲ್ಲ. ನಿಮ್ಗೆ ನಂಬರ್ ಯಾರು ಕೊಟ್ಟಿದ್ದ ಫಸ್ಟ್ ಹೇಳ್ರಿ. ಬದ್ನೇಕಾಯಿ ನಿಮ್ದು ನಮ್ಗೇನು ಬೇಕಾಗಿಲ್ಲ. ನೀವಿದ್ರೆ ಕುದುರೆ ಜುಟ್ಟು ಕತ್ತೆ ಬಾಲ ಇಷ್ಟು ತಗೊಂಡೋಗ್ ನಾನು ರೆಕಾರ್ಡ್ ಮಾಡ್ಕೊಂಡಿದೀನಿ. ತಗೊಂಡೋಗ್ ಸ್ಟೇಷನ್ ಕೊಟ್ಟು ನೋಡ್ತಾ ಇರಿ. ಇದೇ ಮಾತಾಡ್ತಾ ಇರ್ರಿ. ನನ್ಗೆ ಎದುರಿಸ್ತಾ ಇದ್ರ ಸ್ಟೇಷನ್ ಅಂತ?
ಯಾಕೆ ಇಷ್ಟೊಂದು ಮಾತಾಡ್ತಾ ಇದ್ದೀರಾ ನೀವು? ಅಲ್ಲ ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಲೈಸೆನ್ಸ್ ಐತಾ ಗಂಡು ಹೆಣ್ಣು ತೋರ್ಸಕ್ ನಿಮ್ಮ ಹತ್ರ? ಏನ್ ಇವಾಗ ಯಾರೋ ಬಂದು ಹೇಳ್ತಾರೆ ಒಂದ್ ಹೆಣ್ಣು ಐತೆ ಕಣಪ್ಪ ನೋಡಕಪ್ಪ ಅಂತಾರೆ. ನಾವು ಹೋಗ್ತೀವಿ ನೋಡ್ತೀವಿ. ಲೈಸೆನ್ಸ್ ಇದ್ರೆ ಮಾತ್ರ ಮಾಡ್ಕೊಂಬರ್ಬೇಕಾ? ಮತ್ತೀಗ ಮದುವೆ ಮಾಡ್ಕೊಳ್ಳುವಾಗ ಅದು ಸೆಟ್ ಆಯ್ತಾ ಏನೋ ಮಾತಾಡ್ತಾರೆ. ಇಲ್ವಾ ಒಂದ್ಸರಿ ನೋಡ್ಕೊಂಬರ್ತಾರೆ, ಇಷ್ಟ ಆಯ್ತು ಮದುವೆ ಮಾಡ್ಕೊಂತಾರೆ, ಇಲ್ಲ ಅಂದ್ರೆ ಬಿಟ್ಟಾಕ್ತಾರೆ. ಅದೇನ್ ತಪ್ಪು? ಅದೇಂಗ್ ನಂಬಿಡ್ತೀರಾ ಬಂದು ಹೇಳ್ದವ್ರನ್ನ ಅವ್ರು ಒಳ್ಳೆಯವರು ಕೆಟ್ಟವರು ಅಂತ? ಇನ್ನೊಂದು ಹೆಣ್ಮಗು ಅವಳು ಬಾಳ್ನೆ ಯಾಕೆ ಇದು ಮಾಡ್ತೀರಾ ನೀವು? ಇವಾಗ ನಮ್ಮಂತವ್ರು ನಿಮ್ಮಂತವ್ರು ಇದ್ದೇ ಇರ್ತಾರೆ. ಹೆಣ್ಮಕ್ಳು ಇರೋರು ನನ್ಗೂ ಹೆಣ್ಮಗ ಐತೆ, ನೀವೇನು ಏನು ಹೇಳಕ್ ಹೋಗ್ಬೇಡ್ರಿ. ನಮಗೂ ಹೆಣ್ಮಗ ಐತೆ, ನಮ್ಮನ್ಗೂ 1000 ಜನ ಬರ್ತಾರೆ ಹೋಗ್ತಾರೆ. ಹಂಗನ್ಬಿಟ್ಟು ಬಂದವ್ರಿಗೆಲ್ಲ ನಾವ್ ಹಿಂಗ್ ಫೋನ್ ಮಾಡಿ ಕೇಳಕ್ ಹೋಗಲ್ಲ. ಕೇಳ್ರಿ ಅವ್ರಿಗೆ ಇಷ್ಟ ಐತಾ, ನಮ್ಗೆ ಹೆಣ್ಣವ್ರಿಗೆ ಇಷ್ಟ ಐತಾ, ಇಷ್ಟ ಐತೆ ಅವ್ರಿಗೆ ಹೇಳ್ರಿ ಬರಕ್ಕೆ ಅಂತ ಹೇಳ್ತೀವಿ. ಇಲ್ಲಾಂದ್ರೆ ಅವ್ರ ನಂಬರ್ ಇಸ್ಕೊಂಡ್ ಫೋನ್ ಮಾಡ್ತೀವಿ. ಇಷ್ಟೊಂದು ಮಾತಾಡಲ್ಲ ಯಾರು. ಬಂದು ನೋಡ್ಕೊಂಡ್ ಬಂದಿದ್ದ ತಪ್ಪಾಯ್ತಾ? ಬರ್ಬೇಡ್ರಿ ಅಂತ ಕೈತ್ ನೀವು ಹೇಳಿ. ಕೇಸರಿ ಬಾತ್ ಉಪ್ಪಿಟ್ಟು ವೇಸ್ಟ್ ಆಯ್ತು ಅಂತ ಅಂದ್ರಲ್ಲ, ಈಗ ಹುಡುಗಿ ಕರ್ಕೊಂಬರ್ರಿ ನೀವು ನೋಡೋಣ. ಹಂಗಾರೆ ಯಾವ ಹುಡುಗಿ ಅಂತ ನಾನು ನೋಡ್ತೀನಿ, ನನ್ನ ತಮ್ಮನ್ನು ಕರೆಸ್ತೀನಿ. ಹಂಗಾರೆ ನನ್ನ ತಮ್ಮ ಒಬ್ಬ ಇರ್ಬೇಕು, ಅವನೊಬ್ಬನೇ ಫಸ್ಟ್ ಟೈಮ್ ಬಂದಿರೋದು. ಕರೆಸ್ತೀನಿ ಹಂಗಾರೆ ನೋಡೋಣ. ಅವನೇನೋ ಫೋನ್ ಮಾಡಿದ್ರೆ ಅವನಿಗೆ ನಾನೇನು ಏನ್ ಬೇಕು ಅದ್ರಲ್ಲೇ ಹಾಕ್ತೀನಿ. ಹಲೋ ರಮೇಶ್ ಅವರೇ? ಹೌದು ಸರ್. ನಿಮ್ಮ ವೈಫ್ಗೆ ಅಮಾವಾಸ್ಯೆ ಹಿಂದೆ ಮುಂದಕ್ಕೆ ಏನಾದರೂ ಆಗುತ್ತಾ? ಚಂಡಿ ಚಾಮುಂಡಿ ಭದ್ರಕಾಳಿ ಆಗ್ಬಿಟ್ಟವ್ರಲ್ಲ. ಸರ್ ಈಗ ಅವರೇ ಫೋನ್ ಮಾಡ್ತಾವ್ರೆ. ಕನೆಕ್ಟ್ ಮಾಡ್ಕೊಳ್ಳಿ, ಮಾತಾಡಿ ಏನಂತ ಕೇಳಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಲೈನ್ ನಿಂತಿದ್ದೆ. ಅಲ್ಲಮ್ಮ ನಿಮ್ದು ಅಷ್ಟೊಂದು ಫೋನ್ ಬಿಸಿ ಬರ್ತಿತ್ತಲ್ಲ, ನೀನ್ ಕಟ್ ಮಾಡ್ತಿರು ಮಾಡ್ಬೇಕಾಯ್ತಾನೆ. ನಾನೇ ಕಟ್ ಮಾಡ್ದೆ. ಹಿಂಗೆ 3 ಸಲ ಫೋನ್ ಮಾಡುತ್ತಲ್ಲ ನಿಂತವ್ನಿ, ನಿಮ್ ಯಜಮಾನ್ ನಂಬರ್ ಕೊಡ್ರಿ, ನಿಮ್ ಯಜಮಾನ್ ಇಲ್ರಿ ಅಂತ. ಹೆಣ್ಮಕ್ಳು ಬಾಳ ಹಾಳಾಗ್ಬಿಟ್ಟೆ. ನನ್ನ ಮನೆಗೂ ಹೆಣ್ಮಕ್ಳವೇ ಇಲ್ಲ ಅಂತ ಹೇಳಲ್ಲ. ಅಲ್ಲ ನನ್ಗೆ ಎಷ್ಟು ತಲೆ ತಿಂತಿಯಲ್ಲ, ಅವ್ರಿಗಿನ್ ಹೆಂಗ್ ತಲೆ ತಿಂದಿರ್ತೀಯ ನೀನು? ನಾನು ಅಂತಂದೆ. ನೀವು ರಮೇಶ್ ಅವ್ರ ಮನೆಯವ್ರ? ರಮೇಶ್ ಮನೆಯವ್ರು ಏನ್ ಕೆಲಸ ಮಾಡ್ತಾ ಇದ್ರು? ವೆಲ್ಡಿಂಗ್ ಕೆಲಸ ಮಾಡ್ತಾರ ನಮ್ಮ ಮನೆಯವ್ರು ಅಂತಂದೆ. ಆಯ್ತು ಓಲಿ, ಅದು ನಾನೇ ಫೋನ್ ಮಾಡಿದ್ದೀನಿ ಅವ್ರಿಗೆ, ಅವ್ರೇನಂತ ಕೇಳ್ಬಿಡು ಈಗ. ಹಲೋ ಹೇಳು. ಏನ್ರಿ ಭದ್ರಕಾಳಿ ಆಡ್ದಂಗೆ ಆಡ್ತಿದ್ರಲ್ಲ ಏನು? ಅಲ್ಲ ನೀವ್ ಹೇಳಕ್ಕೆ ನಾನು ಮಾತಾಡ್ತಿದ್ದೆ, ನಾನೇ ಬೇರೆ ಮಾತಾಡಿದ್ನಿ. ಏನ್ ಬೇರೆ? ಹಂಗಂದ್ರೆ ಏನು ಫ್ರೀ ರವೆ, ಫ್ರೀ ತುಪ್ಪ, ಫ್ರೀ ಗೋಡಂಬಿ ದ್ರಾಕ್ಷಿ ಎಲ್ಲ ಬರ್ತದ ನಮ್ಗೆ ತಂದ್ಕೊಡಿ. ಹಂಗಾರೆ 1 ತಿಂಗಳಿಗೆ ರೇಷನ್ ನಮ್ಮ ಮನೆಗೆ. ಹೆಣ್ ನೋಡಕ್ ಬಂದವ್ರೆ ಅಂತಂದ್ಮೇಲೆ ನೀವು ಇಷ್ಟ ಅನ್ಸಿದ್ ಮಾಡಿಸಿರ್ತೀರಾ. ಅವ್ರೇನ್ ಗಣ್ಣ ಕೇಳಿರ್ತಾರ ಅಂತ ನಾನ್ ಕೇಳಿದ್ದು, ಬೇರೆ ಕೇಳಿದ್ನಾ? ಒಳ್ಳೆ ದನ ತಿಂದಂಗ್ ತಿನ್ಕೊಂಡು ಹೋಗಿರ್ತೀರಾ? ಅಲ್ಲ ತಿನ್ಕೊಂಡು ಹೋಗಿರ್ತೀವಿ. ಇವಾಗ ಅನ್ನದನ್ನ ಎಲ್ಲೆಲ್ಲ ಇರ್ತದೆ ಅಲ್ಲಿ ಬಂದೇ ಬರ್ತಾರೆ. ನೀವೆಲ್ಲ ಅನ್ನನ ಹೇಳ್ಕೊಂಡ್ ಬರುತ್ತೆ, ಅದನ್ನೆಲ್ಲ ಹೇಳ್ತಾರದು. ನಾವ್ ಅನ್ನ ಪನ್ನ ಹಾಕಿಲ್ಲ, ನಾವ್ ಹಾಕಿರೋದ್ ರವೆ ಉಪ್ಪಿಟ್ಟು. ಅಯ್ಯೋ ಯಾರ ಗೊತ್ತಿರೋರೆ ನೀವ್ ಇಷ್ಟೊಂದ್ ಮಾತಾಡ್ತಾ ಇದೀರಾ, ಸುಮ್ನೆ ಇರ್ರಿ. ಹಂಗ್ ಮಾತಾಡು ಅಂತ ನಿಮ್ ಯಜಮಾನ್ರೆ ಹೇಳಿದ್ದು. ನೋಡು ಮತ್ತೆ ಇರ್ರಿ ಇವಾಗ ಫೋನ್. ಹಲೋ ಮಾತಾಡು. ನಿಮ್ ಜೊತೆ ಮಾತಾಡ್ತಿರೋದ್ ನನ್ನ ಹೆಸರು RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ನಮ್ದೊಂದು ಬಕ್ರಾ ಮಾಡೋ ಕಾರ್ಯಕ್ರಮ, ಅಲ್ಲಿಂದ ಕಾಲ್ ಮಾಡ್ತಿರೋದು ನಿಮ್ಗೆ. ಅಯ್ಯೋ ಅವ್ರಿ ಇನ್ನ ಟೆನ್ಷನ್ ಜಾಸ್ತಿ ಆಗ್ಬಿಟ್ಟ ಸರ್. ಕಟ್ ಮಾಡ್ಬಿಟ್ಟು ಅವ್ರು ತಿರ್ಗಾ ಮಾಡ್ತಿತ್ತಾಡ್ರಿ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಬೇರೆಯವರೊಂದಿಗೆ ಹಲೋ ನಿಲ್ತಾ ಜಗಳ ಏನು? ಇಲ್ಲ ನಿಂತು ಹೇಳ್ತಾ ಇದಾರೆ. ಈಗ ಮನೆ ಹತ್ರನೇ ಹೋಗ್ತಾ ಇದೀವಿ, ಫೋನೇ ಕೊಡ್ತೀನಿ ತಡೀರಿ ಸರ್. ಇಲ್ಲೇ ಇದೀರಿ, ಪಕ್ಕದಲ್ಲೇ ಇದೀರಿ. ಹೇಳಿ ಸರ್. ಸವಿತಾ ಅವ್ರೆ ಹೇಳಿ. ನನ್ನ ಹೆಸರು RJ ಸುನಿಲ್ ಅಂತ. ನಿಮ್ ಯಜಮಾನ್ರೆ ನಿಮ್ ನಂಬರ್ ಕೊಟ್ಟಿ ನಿಮ್ಗೆ ಬಕ್ರ ಮಾಡಕ್ ಹೇಳಿದ್ರು. ಓಕೆ ಥ್ಯಾಂಕ್ ಯು ಸೋ ಮಚ್ ಅಮ್ಮಟ್ಟು ಮಾತಾಡೋದಕ್ಕೆ. ಥ್ಯಾಂಕ್ ಯು ಸರ್. ವೆಲ್, ಸಖತ್ತಾಗಿರೋ ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ಮುಗಿಸ್ತಾ ಮುಂದಿನ ಬೊಂಬಟಾಗಿರೋ ಟ್ರ್ಯಾಪಲ್ಲಿ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗಿಸ್ತಾರಿ, ನಗ್ತಾರಿ ಅಲ್ಲಿವರೆಗೂ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ತುಮಕೂರು. RJ Sunil Prank Calls.